ಯಾಕಂದರೆ ನಾವೊಂದು ಬಟ್ಟೆ ತೊಗೋಬೇಕಾದ್ರೆ ಅದು ನಮಗೆ ಒಪ್ಪುತ್ತಾ, ಅದ್ರ ಫಿಟ್ಟಿಂಗ್ ಸರಿ ಇದೆಯಾ, ಅದ್ರ ಕಲರ್ ನಮಗೆ ಸೂಟ್ ಆಗುತ್ತಾ, ಅದ್ರ ಕ್ವಾಲಿಟಿ ಹೇಗಿದೆ ಅಂತ ನೋಡಿನದನ್ನೇ ತಗೊಳ್ಳೋದು. ಶಾನ್ವಿ, ಏನು ಹೇಳೋದಕ್ಕೆ ಹೊರಟಿದ್ಯಾ? ನಾವು ಒಂದು ಬಟ್ಟೆ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅಷ್ಟೊಂದು ಯೋಚನೆ ಮಾಡೋ ನಾವು ನಮ್ಮ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡ್ಬೇಕಾದ್ರೆ ಯಾಕಣ್ಣ ಅಷ್ಟು ಬ್ಲೈಂಡ್ ಆದೆ? ನಿಜ ಹೇಳು, ಈ ಮದುವೆ ಯಾಕಾಗ್ತಿದ್ಯಾ? ಸ್ಟಾಪ್ ಇಟ್ ಶಾನ್ವಿ. ಎಲ್ಲರೂ ಬಂದು ಪದೇ ಪದೇ ಇದನ್ನೇ ಹೇಳ್ತಾ ಇದ್ದೀರಾ. ಈ ಮದುವೆ ಆಗ್ಬೇಡ ಅಂತ ಅಪ್ಪ ಬಂದು ಹೇಳೋದ್ರು. ಹಿತಾಗೂ ಈ ಮದುವೆ ಇಷ್ಟ ಇಲ್ಲ, ಇವಾಗ ನೀನು ಅದನ್ನೇ ಹೇಳ್ತಾ ಇದೀಯಾ. ಎಲ್ಲರೂ ಅದನ್ನೇ ಹೇಳ್ತಿದ್ದಾರೆ ಅಂದ್ರೆ ನೀನೇನೋ ತಪ್ಪು ಮಾಡ್ತಿದ್ಯಾ ಅಂತ. ಆ ತಪ್ಪು ಮಾಡೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತ ತಾನೇ? ನೀನ್ ಯಾಕೆ ಇದನ್ನ ಅರ್ಥ ಮಾಡ್ಕೊಂತಿಲ್ಲ? ನಿನ್ಗೂ ಈ ಮದುವೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತು. ಹಾಗೇನಿಲ್ಲ ಶಾನ್ವಿ. ಮತ್ತೆ ಯಾಕೆ ಈ ಫ್ರಸ್ಟ್ರೇಟ್ ಆಗ್ತಿದ್ಯಾ? ನಾನು ಕೇಳಿರೋ ಪ್ರಶ್ನೆಗೆ ನೀನು ಉತ್ತರ ಕೊಡದೆ ಯಾಕೆ ಸೈಲೆಂಟ್ ಆಗಿದ್ಯಾ? ನಿನ್ ಮನ್ಸಿಗೆ ನೀನ್ ದ್ರೋಹ ಮಾಡ್ಕೊಂಡು ಈ ಮದ್ವೆ ಆಗ್ತಿದ್ಯಾ? ಈ ಮದ್ವೆ ಆಗಲ್ಲ ಅಂತ ನೀನ್ ಯಾಕೆ ಹೇಳ್ತಿಲ್ಲ? ಶಾನ್ವಿ ನೋಡು, ಅಮ್ಮ ಈ ಮದುವೆ ಬಗ್ಗೆ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದಾರೆ. ನಾನು ಈ ಮದುವೆ ಆಗ್ಬೇಕು ಅನ್ನೋದು ಅವ್ರ ಆಸೆ. ಸರಿ, ಈ ಮದ್ವೆ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಹೇಳು? ಮಾಮ್ ಆಸೆಗೋಸ್ಕರ ನೀನ್ ಈ ಮದ್ವೆ ಆಗ್ತಿದ್ಯಾ? ಈ ಮದ್ವೆ ಬೇಡ ಅಂತ ಯಾರಾದ್ರೂ ನಿಂಗೆ ಹೇಳಿದ್ರೆ ಅವ್ರ ಮಾತು ಕೇಳ್ತೀಯಾ? ಯಾರ ಮಾತು ಕೇಳ್ತೀಯ ಹೇಳು? ಅವ್ರನ್ನೇ ಕರ್ಕೊಂಡ್ ಬರ್ತೀನಿ. ಅಮ್ಮಿಗೆ ಮದುವೆ ಆಗ್ಬಿಡಿ ಅಂತ ಹೇಳಿದ್ರೆ ನಾನು ಖಂಡಿತ ಮದುವೆ ಆಗಲ್ಲ. ನನಗೆ ಗೊತ್ತು ಇಂಪಾಸಿಬಲ್ ಅಂತ. ಈ ಒಡವೆಗಳೆಲ್ಲ ಎಷ್ಟು ಚೆನ್ನಾಗಿವೆ. ಇಂಥ ಭಾರಿ ಒಡವೆಗಳನ್ನ ಮುಟ್ ನೋಡೋ ಅವಕಾಶ ನನ್ನ ಜೀವಮಾನದಲ್ಲಿ ನನಗೆ ಸಿಗುತ್ತೋ ಇಲ್ವೋ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ನನ್ನ ಕೈಯಲ್ಲೇ ಇದೆ. ಒಂದ್ಸಲ ಹಾಕಿ ನೋಡ್ಲಾ? ಲೇ ಪ್ರಭಾವತಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೀಯೇ. ನನ್ನ ದೃಷ್ಟಿ ನನಗೆ ತಾಗುತ್ತಾ ಏನೋ. ಈ ಒಡವೆ ಅವಳಿಗಿಂತ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನಂದೇ ಆಗಿರ್ಬಾರ್ದಾಗಿತ್ತಾ? ಏನಿಲ್ಲ ಕಣೋ, ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಗೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದ್ ಸರಿ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ನೀವ್ಯಾಕೆ ಬಂದ್ರು? ನಾವು ಅದಕ್ಕೆ ಬಂದ್ವಿ. ನನಗೆ ಎದುರು ಕೊಡ್ತೀರಾ? ಅದೇನೋ ಅದು? ಏನಿಲ್ಲ ಕಣೋ, ಅದೆಲ್ಲ ನಿನ್ಗೆ ಯಾಕೆ? ನಡಿ ನಡಿ, ಹೋಗಿ ಇಲ್ಲಿಂದ. ಅಲ್ಲಮ್ಮ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ಹೋಗ್ರಾಚೆ. ಯಾರಾದ್ರೂ ನೋಡಕ್ ಮುಂಚೆ ಇದಕ್ಕೊಂದು ಭದ್ರವಾದ ವ್ಯವಸ್ಥೆ ಮಾಡ್ಕೋಬೇಕು. ಏನಾದ್ರೂ ಮಾಡ್ತೀನಿ. ಕಮಿನ್. ದುರ್ಗಾ, ನೀನೇನು ಮಾಡ್ತಿದ್ಯಾ ಇಲ್ಲಿ? ಬಾಸು, ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು. ಏನು ಮಾತಾಡಬೇಕಿತ್ತು? ಹಿತಾ ಆರಾಮಾಗಿದ್ದಾಳೆ ತಾನೆ? ಪುಟ್ ಮೇಡಮ್ ಆರಾಮಾಗಿದ್ದಾಳೆ. ನಾನು ಅವಳ ಬಗ್ಗೆ ಮಾತಾಡಕ್ ಬಂದಿಲ್ಲ. ಮತ್ತೆ ಅದು ಬಾಸು, ಅದು ದುರ್ಗಾ, ಮೊದಲೇ ನನ್ನ ಮೂಡ್ ಸರಿ ಇಲ್ಲ. ಸುಮ್ಮನೆ ಅದು ಇದು ಅಂತ ರಾಗ ಎಳಿಬೇಡ.
ಅದೇನು ಹೇಳಬೇಕು ಅಂತ ಇದೆಯೋ ಡೈರೆಕ್ಟಾಗಿ ಹೇಳು. ಬೋಸು ಬೋಸು ಅದು ನೀವು ಮಾಯನ ಮದ್ವೆ ಆಗ್ಬಾರ್ದು. ಯಾರು ಹೇಳಿದ್ರು ಹೀಗೆ ಹೇಳು ಅಂತ? ಅಪ್ಪನ, ಶಾನ್ವಿನ ಅಥವಾ ಹಿತಾನ? ಇಲ್ಲ ಬೋಸು, ಅವ್ರ್ಯಾರು ಏನು ಹೇಳ್ಕೊಟ್ಟಿಲ್ಲ. ಮತ್ತೆ ಈ ಮದುವೆ ಆಗ್ಬೇಡಿ ಅಂತ ಯಾಕೆ ಬಂದು ಹೇಳ್ತಾ ಇದೀಯಾ? ಅದು ದೇವಿಯವರು ಹೀಗೆ ಹೇಳು ಅಂತ ಹೇಳ್ಕೊಟ್ಟಿದ್ದು. ಕಮೋನ್ ದುರ್ಗಾ, ದೇವಿ ಅಂತೆ ಅಲ್ಲ, ನಿನಗೆ ತಮಾಷೆ ಮಾಡಕ್ಕೆ ಹೊತ್ತು ಗೊತ್ತು ಗೊತ್ತಿಲ್ವಾ? ನಿನ್ ತಲೆ ಹಟನೆಲ್ಲ ಕೇಳಿಸ್ಕೊಳ್ಳುವಷ್ಟು ಪೇಷನ್ಸ್ ನನಗೆ ಖಂಡಿತ ಇಲ್ಲ. ಅಯ್ಯೋ ಬಾಸು, ನಾನು ತಲಹರಟೆ ಮಾಡ್ತಿಲ್ಲ. ದಯವಿಟ್ಟು ನಾನು ಹೇಳೋದನ್ನ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಅಕಸ್ಮಾತ್ ನೀವು ಈ ಮದ್ವೆ ಆದ್ರೆ ನೊಂದ್ಕೋತಾಳೆ. ಅವಳು ನಿಮ್ಮನ್ನ ಯಾವತ್ತೂ ಕ್ಷಮಿಸ್ತಾನೆ ಇರ್ಬೋದು. ಒಂದು ಮಾತಾಡದೆ ಇಲ್ಲಿಂದ ಹೊರಡು. ಬಾಸು, ದಯವಿಟ್ಟು ಒಂದೇ ಒಂದು ನಿಮಿಷ ನನ್ನ ಮಾತು ಕೇಳಿ. ಜಸ್ಟ್ ಗೆಟ್ ಔಟ್ ಅಂದೆ. ಬಾಸು, ಒಂದೇ ನಿಮಿಷ. ಬಾಸು, ದಯವಿಟ್ಟು ಒಂದ್ ನಿಮಿಷ ನನ್ನ ಮಾತು ಕೇಳಿಸ್ಕೊಳ್ಳಿ. ನೀವೀ ಮದ್ವೆ ಆಗೋದು ಪುಟ್ ಮೇಡಮ್ಗೆ ಇಷ್ಟ ಇಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಆದ್ರೆ ನೀವೀ ಮದ್ವೆ ಆಗ್ತೀರಾ, ನಿಮ್ ಬದುಕಿನ ದೀಪ ಆಗಿರೋ ಮಗುನ ತೀನ್ ನೋಯಿಸ್ತೀರಾ. ವಾಟ್? ಏನಂತೆ ನೀನು? ಈ ಮದ್ವೆ ಆದ್ರೆ ಪುಟ್ ಮೇಡಮು ಅಪ್ಪ ಇದ್ರಲ್ಲಿ ಸಿಕ್ಕಾಕೋತಾಳೆ. ಅವ್ಳ ಪ್ರಾಣಕ್ಕೆ ಕುತ್ತು ಬರುತ್ತೆ. ಪುಟ್ ಮೇಡಮು ನಿಮ್ ಬದುಕಿನ ದೀಪ, ಅವಳು ನಿಮ್ ಜೀವನದ ಬೆಳಕಲ್ವಾ? ಭರವಸೆ, ಕನಸು ಎಲ್ಲ